ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಕರ ರಾಶಿಯ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು, ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಮಕರ ರಾಶಿ ಸಂಜಾತರಿಗೆ ಶನಿಯ 3ನೇ ಮನೆಯ ಸಂಚಾರದ ಎಲ್ಲ ಶುಭ ಫಲಗಳು ಈ ತಿಂಗಳಲ್ಲಿ ಸಿಗಲಿದೆ. ಆರೋಗ್ಯದಲ್ಲಿ ಚೇತರಿಕೆಯಾಗಲಿದೆ. ವೈಯಕ್ತಿಕ ಜೀವನದ ಸಮಸ್ಯೆಗಳು ಕಡಿಮೆಯಾಗಲಿದೆ. ಕೌಟುಂಬಿಕ ಜೀವನದಲ್ಲಿಯ ತಾಪತ್ರಯಗಳು ಸಹಿತ ಕಡಿಮೆಯಾಗಲಿದ್ದು, ಮಕ್ಕಳ ಕುರಿತಾಗಿ ನೀವೇನು ತೀವ್ರವಾದಂತಹ ಚಿಂತೆ ಮತ್ತು ಆಲೋಚನೆಯನ್ನು ಮಾಡುತ್ತಿದ್ದೀರೋ ಅದಕ್ಕೂ ಈ ತಿಂಗಳಲ್ಲಿ ಮುಕ್ತಿ ಸಿಗಲಿದೆ. ಹಾಗೆಯೇ ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿಯು ಸುಧಾರಿಸಲಿದೆ. ಉದ್ಯೋಗ ವಿಚಾರವಾಗಿ ಇದ್ದಂತಹ ಅಸ್ಪಷ್ಟತೆ ಹಾಗೂ ಅಸ್ಥಿರತೆಯು ಈ ತಿಂಗಳಲ್ಲಿ ನಿವಾರಣೆಯಾಗಿ ಉದ್ಯೋಗ, ವೃತ್ತಿ ಹಾಗೂ ವ್ಯಾಪಾರ ವಿಚಾರಗಳಲ್ಲಿ ನಿಮಗೆ ಒಂದು ದೃಢವಾದಂತಹ ನಂಬಿಕೆಯು ಬರಲಿದ್ದು, ಸ್ಥಿರವಾದಂತಹ ಮನಸ್ಸಿನಿಂದ ನೀವು ಕೆಲಸ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿಯಾಗುವಂತಹ ಶುಭ ತಿಂಗಳು ಏಪ್ರಿಲ್ ಎಂದು ಮಕರ ರಾಶಿ ಸಂಜಾತರಿಗೆ ತಿಳಿಸಲು ಸಂಭ್ರಮಿಸುತ್ತಿದ್ದೇನೆ. ಏಕೆಂದರೆ ಬಹಳ ಕಾಲದಿಂದ ಸಾಡೆ ಕಾಲದಲ್ಲಿದ್ದಂತಹ ನಿಮಗೆ ಗುರುಬಲವೂ ಇಲ್ಲದೇ ಇದ್ದು ಇಲ್ಲಿಯವರೆಗೂ ಎಲ್ಲ ರೀತಿಯಾದಂತಹ ವ್ಯತಿರಿಕ್ತ ಮತ್ತು ನಕಾರಾತ್ಮಕ ಪರಿಸ್ಥಿತಿಯೇ ಕಾಡುತ್ತಿತ್ತು. ಆದರೀಗ ಗುರುವು 6ನೇ ಮನೆಯಲ್ಲಿದ್ದು ನಿಮಗೆ ಹಣಕಾಸಿನ ವಿಚಾರವಾಗಿ ಕೊಂಚ ನೆರವನ್ನು ನೀಡುವಂತಹ ಪರಿಸ್ಥಿತಿಯು ಏಪ್ರಿಲ್ ತಿಂಗಳ ಆರಂಭದಿಂದಲೇ ದೊರೆಯಲಿದೆ. ಅಂತೆಯೇ ವೃತ್ತಿ ಅಥವಾ ಉದ್ಯೋಗದ ವಿಚಾರದಲ್ಲಿಯೂ ಸಹಿತ ಗುರುವಿನ 6ನೇ ಮನೆ ಸಂಚಾರ ಹಾಗೂ ಶನಿಯ 3ನೇ ಮನೆಯ ಸಂಚಾರವು ಒಳ್ಳೆಯದು. ಈ ತಿಂಗಳಲ್ಲಿ ನಿಮಗೆ ಮಿತ್ರವರ್ಗದಿಂದಲೂ ಸಹಿತ ಆರ್ಥಿಕ ನೆರವು ಮತ್ತು ಬೆಂಬಲ ಸಿಗಲಿದೆ. ಯಾವಾಗ ವೈಯಕ್ತಿಕ ಜೀವನ ಮತ್ತು ಕೌಟುಂಬಿಕ ಜೀವನದಲ್ಲಿದ್ದಂತಹ ಸಮಸ್ಯೆಗಳು ಕಡಿಮೆಯಾಗುತ್ತಾ ಬರುತ್ತದೋ ಹಾಗೂ ಮಾನಸಿಕವಾಗಿ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತಾ ಹೋಗುತ್ತದೋ, ನಿಮ್ಮ ಒಂದು ಗೊಂದಲ ಮತ್ತು ದ್ವಂದ್ವಗಳು ನಿವಾರಣೆಯಾಗುತ್ತದೆಯೋ ಆಗ ನೀವು ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅದರ ಒಂದು ಪ್ರತಿಫಲವೂ ಸಹಿತ ಉತ್ತಮವಾಗಿಯೇ ಇರುತ್ತದೆ. ಮಕರ ರಾಶಿ ಸಂಜಾತ ವಿದ್ಯಾರ್ಥಿ ವರ್ಗವು ನೀವು ಸರಿಯಾಗಿ ಅಭ್ಯಾಸ ಅಥವಾ ಅಧ್ಯಯನವನ್ನು ಮಾಡಲು ನಾರದಕೃತ ಗಣೇಶ ಸ್ತುತಿಯನ್ನು ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಪಠಿಸಿ. ಹಾಗೆಯೇ ಪ್ರಾಣಾಯಾಮ ತತ್ಪರರಾಗಿ ಶನಿ ಮುದ್ರೆ ಮತ್ತು ಪ್ರಾಣಮುದ್ರೆಯ ಅಭ್ಯಾಸವನ್ನು ಮಾಡುವುದರಿಂದ ನಿಮ್ಮ ಶ್ರದ್ಧೆ, ಏಕಾಗ್ರತೆ, ಸ್ಮರಣ ಶಕ್ತಿ ಹಾಗೂ ಗ್ರಹಣ ಶಕ್ತಿಗಳು ಹೆಚ್ಚಾಗಿ ನೀವು ಅಧ್ಯಯನಶೀಲರಾಗಲು ಕಾರಣವಾಗುತ್ತದೆ. ಮದುವೆಗಾಗಿ ಮಾಡುವಂತಹ ಪ್ರಯತ್ನಗಳು ಈ ತಿಂಗಳು ಯಶಸ್ವಿಯಾಗಲಿದ್ದು, ಸಂಬಂಧ ನಿಶ್ಚಯವಾಗುವಂತಹ ಎಲ್ಲ ಸುಯೋಗಗಳು ಉಂಟು. ಇನ್ನು ನಿಮಗೆ ಇರುವಂತಹ ದೃಷ್ಟಿದೋಷ ಹಾಗೂ ಶತ್ರುಬಾಧೆ ನಿವಾರಣೆಯಾಗಲು ದುರ್ಗಾದೇವಿಯ ಸರ್ವಬಾಧಾ ಪ್ರಶಮನಕಾರಿ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿನಾಶನಂ ಎಂಬ ಮಂತ್ರವನ್ನು ಮಾನಸಿಕ ಉಪಾಸನೆಯನ್ನಾಗಿ ಮಾಡಿಕೊಳ್ಳಿ. ಪ್ರತಿನಿತ್ಯವೂ ನಿಮಗೆ ಯಾವಾಗ ಸಮಯ ಸಿಗುತ್ತದೋ, ಮನಸ್ಸಿನಲ್ಲಿ ಹೇಳಿಕೊಳ್ಳಬಹುದು ಎಂದನಿಸುತ್ತದೋ ಆಗೆಲ್ಲ ಈ ಒಂದು ಶತ್ರುಬಾಧ ನಿವಾರಣಾ ಮಂತ್ರವನ್ನು
ನೀವು ಪಠಿಸುವುದರಿಂದ ದೃಷ್ಟಿದೋಷ ಹಾಗೂ ಶತ್ರುಬಾಧೆಯು ನಿವಾರಣೆಯಾಗುತ್ತದೆ. ಶ್ರೀ ದುರ್ಗಾದೇವಿಯ ಈ ಮಂತ್ರವೇನಿದೆ ಇದು ಮಕರ ರಾಶಿ ಸಂಜಾತರಿಂದಲ್ಲ, ಯಾರು ಬೇಕಾದರೂ ಸಹಿತ ಈ ಒಂದು ಶತ್ರುಬಾಧ ನಿವಾರಣಾ ಮಂತ್ರವನ್ನು ಪಠಿಸಬಹುದು. ಮತ್ತೊಮ್ಮೆ ಮಂತ್ರವನ್ನು ಹೇಳುತ್ತೇನೆ. ಸರ್ವಬಾಧ ಪ್ರಶಮನಕಾರಿ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿನಾಶನಂ. ಅಂತೆಯೇ ಹಣಕಾಸಿನ ಸಮಸ್ಯೆಗಳು ತೀವ್ರವಾಗಿದ್ದು ಅನಾರೋಗ್ಯ ಬಾಧೆಯೂ ಸಹಿತ ನಿಮ್ಮನ್ನು ಕಾಡುತ್ತಿದ್ದಲ್ಲಿ ಯಾವುದಾದರೂ ಈಶ್ವರನ ದೇವಾಲಯದಲ್ಲಿ ಅಥವಾ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಮೊಸರನ್ನದ ಸೇವೆಯನ್ನು ಮಾಡಿಸುವುದರಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಹಾಗೂ ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ಉತ್ತಮವಾದಂತಹ ಪ್ರಗತಿ ಮತ್ತು ಶ್ರೇಯವನ್ನು ನಿರೀಕ್ಷೆ ಮಾಡಬಹುದು. ಮಕರ ರಾಶಿ ಸಂಜಾತರ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನೀವು ಪೀಡಾ ಪರಿಹಾರಾರ್ಥವಾಗಿ ವಿಷ್ಣು ಸಹಸ್ರನಾಮ ಹಾಗೂ ಹನುಮಾನ್ ಕವಚ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.